ನಮಸ್ತೆ. 10/3/2026 ಮಂಗಳವಾರ, 10th March 2026 ಟ್ಯೂಸ್ಡೇ. ಇವತ್ತಿನ ಸೂರ್ಯೋದಯ 6:30ಕ್ಕೆ, ಸೂರ್ಯ ಅಸ್ತಮನಾನು 6:30. ಹಗಲು ರಾತ್ರಿ ಸಮವಾಗಿರುವಂಥ ದಿನವಿದು. ಯಾಕೆಂದರೆ ಸಂಜೆ 6:30ಕ್ಕೆ ಸೂರ್ಯನು ಅಸ್ತಮನವೂ ಆಗುತ್ತದೆ ಅಂತ. ಹಂಗಾಗಿ ಇವತ್ತಿನ ಮಧ್ಯಾಹ್ನ ಸಮಯ 12:30. ಇವತ್ತಿನ ದಿನದಲ್ಲಿ ಸಪ್ತಮಿ ಅನ್ನುವ ತಿಥಿ ಇದೆ. ರಾತ್ರಿ 1:54ವರೆಗೂ, ಆಮೇಲೆ ಬರೋದು ಅಷ್ಟಮಿ. ಅದೇ ಸಮಯದಲ್ಲಿ ಇವತ್ತಿನ ದಿನ ನಕ್ಷತ್ರ ಅನುರಾಧ ಮತ್ತು ಜ್ಯೇಷ್ಠ. ಅನುರಾಧ ಬೆಳಿಗ್ಗೆಯಿಂದ ಸಂಜೆ 7:05ವರೆಗಿದೆ, ಆಮೇಲೆ ಜ್ಯೇಷ್ಠ ನಕ್ಷತ್ರ. ಅನುರಾಧ ನಕ್ಷತ್ರ ಇರುವ ಸಂಜೆ 7:05 ಹೇಗಿದೆ ಅಂತಂದರೆ ಕ್ಷಯ ಅಂತಿದೆ. ಕ್ಷಯ ಅಂದರೆ ಏನಂತ, ಕರಗೋದು ಅಂತ. ಕ್ಷಯ ರೋಗ ಅಂತ ಟಿ ವಿನ ಅಂತೀವಿ. ಟಿ ವಿ ಕಾಯಿಲೆ ಬಂದರೆ ಎಲುಬನ್ನು ಕೂಡ ಕರಗಿಸ್ಬಿಡ್ತದೆ ಅಂತ. ಆದ್ದರಿಂದಾಗಿ ಇವತ್ತಿನ ಶುಭ ಕಾರ್ಯಕ್ಕೂ ಖಂಡಿತವಾಗಿಯೂ ಉಪಯೋಗ ಆಗುವ ದಿನವಲ್ಲ. ಎಚ್ಚರ. ಆಲ್ರೆಡಿ ಮಂಗಳವಾರ. ಆಮೇಲೆ ಬರುವಂಥ ನಕ್ಷತ್ರವಾಗಿ ಚೆನ್ನಾಗಿರುತ್ತದೆ ಜ್ಯೇಷ್ಠ ನಕ್ಷತ್ರ. ಅಂದರೆ ಸಂಜೆ 7:05 ಮೇಲೆ ಖಂಡಿತವಾಗಿ ಇಲ್ಲ. ಮರಣ ಮುದ್ಗರ ಅಂತ ಇರೋದರಿಂದ, ಅಂದರೆ ಸಂಪತ್ತಿನ ನಾಶ ಅಂತ ಇರೋದರಿಂದ ಈ ದಿನದ ವಿಶೇಷಗಳು ಖಂಡಿತವಾಗಿಯೂ ಇಲ್ಲವೇ ಇಲ್ಲ, ಕೆಟ್ಟೋದೇ ಇಲ್ಲ. ಆದ್ದರಿಂದ ಎಚ್ಚರವಾಗಿರಿ. ಆದರೂ ಎಮರ್ಜೆನ್ಸಿಗೆ ಸ್ವಲ್ಪ ಟೈಮ್ ಕೊಡ್ತೀವಿ, ಒಳ್ಳೆಯ ಟೈಮ್. ಬರೀ ಎಮರ್ಜೆನ್ಸಿಗೆ ಮಾತ್ರ ಎಚ್ಚರ ಉಪಯೋಗಿಸ್ಬಿಟ್ಟು ಗುರುಗಳು ಕೊಟ್ಟರು ಅಂತ ಹೇಳ್ಬೇಡಿ. 6:30ರಿಂದ 8:52, 12:21ರಿಂದ ಮಧ್ಯಾಹ್ನ 2:28, ಸಂಜೆ 5:02ರಿಂದ ರಾತ್ರಿ 9:28, ರಾತ್ರಿ 12:08ರಿಂದ ಬೆಳಗಿನ ಜಾವ 5:01ವರೆಗೂ. ಆದ್ದರಿಂದಾಗಿ ಈ ಸಮಯಗಳನ್ನು ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಎಮರ್ಜೆನ್ಸಿ ಡಾಕ್ಟರ್, ಎಮರ್ಜೆನ್ಸಿ ಆಸ್ಪತ್ರೆ, ಸರ್ಕಾರದ ಆರ್ಡರ್, ಸರ್ಕಾರ ಅಂದರೆ ಕೋರ್ಟು, ಪೊಲೀಸ್, ಇದನ್ನು ಫಾಲೋ ಮಾಡಿಕೊಳ್ಳಿ. ಮತ್ತು ಇವತ್ತಿನ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8:54ರಿಂದ 9:42 ದುರ್ಮುಹೂರ್ತ, 9:30ರಿಂದ 11 ಗಂಟೆಯವರೆಗೂ ಯಮಕಂಡ ಕಾಲ. ಹಾಗಾಗಿ ದುರ್ಮುಹೂರ್ತ ಮುಗಿಯುವ ವರ್ಷದಲ್ಲೇ ಯಮಕಂಡ ಕಾಲವೂ ಬರುತ್ತದೆ. ಆದ್ದರಿಂದ ಗಮನ. 10:17ರಿಂದ 12:19 ರೋಗ ಪಂಚಕ. ಮಧ್ಯಾಹ್ನ 2:30ರಿಂದ ಸಂಜೆ 4:40ವರೆಗೂ ಮೃತ್ಯು. ಮಧ್ಯಾಹ್ನ 3:30ರಿಂದ ಸಂಜೆ 5 ಗಂಟೆವರೆಗೂ ರಾಹುಕಾಲ. ರಾತ್ರಿ 9:30ರಿಂದ 11 ಗಂಟೆವರೆಗೂ ವಿಷಕಾಲ. ರಾತ್ರಿ 11:18ರಿಂದ ರಾತ್ರಿ 12:06ವರೆಗೂ ಇದು ಒಂದು ದುರ್ಮುಹೂರ್ತ. ಅದೇ ಥರ ಬೆಳಗಿನ ಜಾವ 5:03ರಿಂದ ಸೂರ್ಯನು ಉದಯ ಆಗುವವರೆಗೂ ಮೃತ್ಯು ಇದೆ, ಶುಭವಾಗಿಲ್ಲ. ಇದನ್ನು ಸರಿಯಾಗಿ ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡಿ. ನಿಮ್ಮ ಅನುಕೂಲಕ್ಕಾಗಿ ಇದನ್ನು ಕೊಡುತ್ತಿದ್ದೀವಿ. ನಮಗೆ ಇದರಿಂದ ಏನೂ ಉಪಯೋಗ ಇಲ್ಲ. ಆದರೂ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅದನ್ನು ಫಾಲೋ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.